ಮೈಸೂರು ಜಿಲ್ಲೆಯ ತಲಕಾಡು ಹೋಬಳಿಯ ವಡೇನಹಳ್ಳಿ ಗ್ರಾಮದಲ್ಲಿ ಬೇರೊಬ್ಬರ ಜಮೀನಿಗೆ ಕೆಲಸ ಮಾಡುವ ಸಲುವಾಗಿ ಹೋಗಿದ್ದ ಕಂಬಯ್ಯ ಎಂಬ ಸಣ್ಣ ರೈತ ಉಳುಮೆ ಮಾಡುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲೇ ಎತ್ತೊಂದು ಮೃತಪಟ್ಟಿದೆ. ಇದಕ್ಕೆ ಚೆಸ್ಕಾಂ ಅಧಿಕಾರಿಯ ನಿರ್ಲಕ್ಷ್ಯವೇ ಕಾರಣ ಎಂದು ರೈತರು ಆರೋಪಿಸಿ ಆಕ್ರೋಶ ಹೊರಹಾಕಿದರು. ರೈತರು ಯಾವುದೇ ಒಂದು ದೂರನ್ನ ಸಲ್ಲಿಸಿದಲ್ಲಿ ಸಹ ಬೇಗ ಯಾವುದಕ್ಕೆ ಆಕ್ಷನ್ ತಗೊಳ್ಳಲ್ಲ, ತುಂಬಾ ಬೇಜವಾಬ್ದಾರಿಯಾಗಿ ವರ್ತಿಸಿ ಕಳಿಸ್ತಾರೆ ಸರ್. ಅದನ್ನ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲ್ಲ. ನಮ್ಮ ರಾಮಸ್ವಾಮಿ ನಾಲೆನಲ್ಲಿ ಕಾಲುವೆ ನೀರು ಬಂದಾಗ ಸಹ ಅಲ್ಲೂ ಒಂದೆರಡು ಕಡೆ ಗ್ರೌಂಡಿಂಗ್ ಆಗುತ್ತೆ. ನಾವು ಸುಮಾರು ಒಂದು 2 ವರ್ಷದಿಂದನೂ ನಾವು ಕಂಪ್ಲೇಂಟ್ ಮಾಡ್ತಾ ಬಂದಿದೀವಿ. ಬರ್ತೀನಿ, ನಾನು ಕಳಿಸ್ತೀನಿ, ನೋಡ್ತೀನಿ ಅಂತ ಹೇಳ್ತಿದಾರೆ ಹೊರತು ಸರ್ ಇದುವರೆಗೂ ಅವರು ಬಂದು ಏನು ಸೂಕ್ತ ಕ್ರಮ ಅವರು ತಗೊಂಡಿಲ್ಲ ಸರ್. ಇದು ಕೃಷಿ ಚಟುವಟಿಕೆನಲ್ಲಿ ತೊಡಗಿದಾಗ ಸರ್ ಏನು ನಾಟಿ ಮಾಡ್ಬೇಕಾದ್ರೆ ಎಲ್ಲ ಲೆವೆಲ್ ಮಾಡ್ಕೊಂಡ್ ಬರ್ತಾರೆ ಸರ್. ಇದಕ್ಕೆ ಅವರು ಕೂಲಿ ಬರ್ತಾಕ್ಕೆ ಬಂದಿದ್ದಂತ ಒಂದು ರೈತಾಪಿ ಕುಟುಂಬ, ಅವ್ರು ಎತ್ತನ್ನೇ ನಂಬ್ಕೊಂಡು ಅವರು ಜೀವನ ಮಾಡ್ತಾ ಇರೋ ವ್ಯಕ್ತಿ. ಅವರು ಆ ಕಡೆಯಿಂದ ಎಲ್ಲ ಮಾಡ್ಕೊಂಡ್ ಬರ್ಬೇಕು, ಅಲ್ವೇ ಹೊಡ್ಕೊಂಡು ಲೆವೆಲ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಟ್ರಾನ್ಸ್ಫಾರಮ್ ಇದ್ದು ಇದರಲ್ಲಿ ಗೈ ಹಾಕಿದ್ದಾರೆ ನೋಡಿ, ನೀವು ನೋಡ್ಬೋದು, ಕಾಣುತ್ತೆ. ಅಲ್ಲಿ ಬಂದ ತಕ್ಷಣ ಅದು ಟಚ್ ಆಗಿ ಸರ್ ಎತ್ತಿಗೆ ಅದು ಸ್ಥಳದಲ್ಲೇ ಮೃತಪಟ್ಟಿದೆ ಎತ್ತು ಸರ್. ನಾವು ಮಾಡಿದೀವಿ, ಫೋನ್ ತೆಗಿಯಲ್ಲ. ಇನ್ನು ಯಾರು ಬೇರೆ ನಮ್ಮ ಸ್ನೇಹಿತರೆಲ್ಲ ಮಾಡಿದಾರೆ ಸರ್. ಇದುವರೆಗೂ ಅವರು ಯಾರು ಬಂದು ಇಲ್ಲಿ ಭೇಟಿ ಮಾಡಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂದ್ರೆ ರೈತನಿಗೆ ಬೆಲೆನೇ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಸರ್. ಸುಮ್ಮನೆ ಬರೀ ಮಾತಿಗೆ ರೈತ ದೇಶದ ಬೆನ್ನೆಲುಬು ಅಂತ ಸುಮ್ಮನೆ ಉರ್ದುಂಸ ಕೇಳ್ತಾರೆ ಹೊರತು ನಿಜವಾಗ್ಲೂ ರೈತನ ಸಾಯಿಸಂತ ಕೆಲಸನೇ ಮಾಡ್ತಾ ಇರೋದು ಎಲ್ಲಾ ಅಧಿಕಾರಿ ವರ್ಗಗಳು. ರೈತರು ಅಂದ್ರೆ ಕಸಕ್ಕಿಂತ ಕೀಳಾಗಿ ನೋಡ್ತಾ ಇರತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ನಮಗಂತೂ ಈ ತರ ಎಲ್ಲ ನೋಡಿದ್ರೆ ಆ ಕೃಷಿ ಮಾಡ್ಬೇಕಾ ಬಿಡ್ಬೇಕಾ ನಮ್ಗೊಂದು ಗೊತ್ತಾಗಲ್ಲ ನಮ್ಗೆ. ಅದೃಷ್ಟವಶ ಪಕ್ಕದಲ್ಲಿ ಇದ್ದ ಮಹಿಳಾ ಕೂಲಿ ಕಾರ್ಮಿಕರ ಸಮಯ ಪ್ರಜ್ಞೆಯಿಂದ ರೈತನು ಬದುಕುಳಿದಿದ್ದಾನೆ. ನಂತರ ಮಾಹಿತಿ ತಿಳಿದ ಚೆಸ್ಕಾಂ ಜೆಇ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಇದಕ್ಕೆ ನಮ್ಮ ಇಲಾಖೆಯಿಂದ ಪರಿಹಾರ ಕೊಡಿಸುವುದಾಗಿ ಭರವಸೆ ಕೊಡಲಾಯಿತು. ಇದಕ್ಕೇನು ಪರಿಹಾರ ಇದೆ ಅದೆಲ್ಲ ಕೊಡಿಸ್ತೀವಿ. ಮೇಲ್ನೋಟಕ್ಕೆ ಇಲ್ಲೇನು ಆಗಿಲ್ಲ, ಇದೇನೋ ಚೆಕ್ ಮಾಡಿರ್ಬೋದು, ಏನೋ ಗೈವರನ್ನು ಹಸು ಟಚ್ ಮಾಡಿದೆ, ಎಲ್ಲ ಚೆಕ್ ಮಾಡ್ತಾ ಇದ್ದೇವೆ. ಗ್ರೌಂಡಿಂಗ್ ಎಲ್ಲ ಸರಿ ಇದೆ. ಇದು ಗೈ ಏನೋ ಶೇಕ್ ಮಾಡಿದ್ದೇವೆ, ಹಸು ಶೇಕ್ ಮಾಡೋದ್ರಿಂದ ಏನೋ ಟಚ್ ಆಗ. ರೈತನ ಕೃಷಿ ಮಾಡುವಂತ ಜಾಗದಲ್ಲಿ ಸರ್ ಗೈ ತಂದಿಟ್ಬಿಟ್ಟು ಅವ್ನು ಯಾವ ತರ ಮಾಡ್ಬೇಕು ಹೇಳಿ, ಕೃಷಿ ಯಾವ ತರ ಮಾಡ್ಬೇಕು, ಆಯ್ತು ಜೀವಿ ಆಯ್ತು ಸರ್, ಏನೋ ಒಂದು ಪರಿಹಾರ ಕೊಟ್ಬಿಡ್ತೀರಾ? ಯಾರು ಎಲ್ಲಿಂದ ನಾವು ಹೊಟ್ಟೆ ಜೀವನ ಮಾಡಬೇಕು ಅಂತ ಬಂದ್ಬಿಟ್ಟು ಸರ್ ಇಲ್ಲಿ ಕೂಲಿಗೆ ಬಂದಿರ್ತಾರೆ, ನಾಟಿ ನೆಡ ಅಂತವ್ರು, ಈ ಪೈರು ಹಾಕಂತವ್ರು ಇಟ್ಕೊಂಡು ಸತ್ತೋಗ್ಬಿಟ್ರೆ ಯಾರು ಹೊಣೆ ಆಗ್ಬೇಕು? ಈಗ ಕೆಲಸ ಕರೆಸಿರಕಂತ ರೈತನು ಹೊಣೆ ಆಗ್ಬೇಕಾ? ಇಲ್ಲ ನೀವು ನಿಮ್ಮ ಒಂದು ಇಲಾಖೆ ಹೊಣೆ ಆಗುತ್ತೆ? ಯಾರು ಹೊಣೆ ಆಗ್ತದೆ? ಇಲ್ಲ ಅವರೇ ಹೊಣೆ ಆಗ್ತಾರ? ಅದು ಇದಕ್ಕೆ ಏನು ಪರಿಹಾರ ಇದೆ, ಏನು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನು ಬರಬೇಕು ಅದನ್ನು ಮಾಡಿಸ್ಕೊಡ್ತೀವಿ. ಆಯ್ತು. ನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿ ಪಶುವೈದ್ಯರಿಂದ ಮರಣೋತ್ತರ ಪರೀಕ್ಷೆ ನಡೆಸಿ ಮಾಹಿತಿ ಪಡೆದ ನಂತರ ಅಂತಿಮ ಕ್ರಿಯೆ ಮಾಡಲಾಯಿತು. ಒಟ್ಟಾರೆ ಎತ್ತಿನಿಂದಲೇ ಜೀವನ ನಡೆಸುತ್ತಿದ್ದ ಬಡ ರೈತನ ಮುಂದಿನ ಜೀವನವೇ ಚಿಂತಾಜನಕವಾಗಿದೆ. ಇನ್ನಾದರೂ ಈಗಾಗದಂತೆ ಬೆಸ್ಕಾಂ ಸಿಬ್ಬಂದಿಗಳು ಮುನ್ನೆಚ್ಚರಿಕೆ ವಹಿಸಬೇಕೆಂಬುದೇ ಜನಸ್ನೇಹಿ ನ್ಯೂಸ್ನ ಕಳಕಳಿಯಾಗಿದೆ.